ಸರ್, ಈ ಬಾರಿ ಯುವ ದಸರಾ ಮಹಾರಾಜ ಕಾಲೇಜ್ ಗ್ರೌಂಡ್ ಇಂದ ಉತ್ನಳ್ಳಿಗೆ ಶಿಫ್ಟ್ ಆಗಿದೆ. ಇದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಮಹಾರಾಜ ಮೈದಾನ ನಗರದ ಮಧ್ಯಭಾಗ ಆಗಿತ್ತು, ಹೃದಯ ಭಾಗ ಆಗಿತ್ತು. ಈ ಉತ್ತನಹಳ್ಳಿ ಜನನಿಬಿಡ ಪ್ರದೇಶ ಆಗಿರೋದ್ರಿಂದ ಜನರಿಗೆ ಅನಾನುಕೂಲವಾಗಿದೆ ಮತ್ತು ಆಹಾರ ಮೇಳದವ್ರಿಗೆ ಲಾಸ್ ಆಗಿದೆ. ಈ ಬಾರಿ ಏನು ಅದನ್ನ ನಾವು ಇಷ್ಟು ದೂರ ಮಾಡಿರೋದು ಹೆಣ್ಮಕ್ಳಿಗೆ ಫಸ್ಟ್ ಆಫ್ ಆಲ್ ಸೇಫ್ಟಿ ಅಲ್ಲ. ಈ ಬಾರಿ So, ಬರ್ತಾ ಇರೋದು ದೊಡ್ಡ ದೊಡ್ಡ ಲೆಜೆಂಡರಿಗಳು. ಸೊ AR ರೆಹಮಾನ್ ಆಗಿರ್ಬೋದು, ಇಳೆಯರಾಜ ಆಗಿರ್ಬೋದು, ಸೊ ಬಾದ್ಶಾ ಆಗಿರ್ಬೋದು. ಸೊ ತುಂಬಾನೇ ಸ್ಪೇಸ್ ಬೇಕಾಗುತ್ತೆ. ಸೊ ಔಟ್ ಆಫ್ ರಿಂಗ್ ರೋಡ್ ಅಲ್ಲಿ ನಮ್ಮ ಉತ್ತಳ್ಳಿ ರೋಡ್ ಹತ್ರ ಇರೋದ್ರಿಂದ ಬೆಟರ್ ಅನ್ಕೊಂತೀನಿ. ಯುವ ದಸರಾ ವೇದಿಕೆ ಅಂದ್ರೆ ಮಹಾರಾಜ ಗ್ರೌಂಡ್ ಅಂದ್ರೆ ಯುವ ದಸರಾ ವೇದಿಕೆ. ತೊಂದರೆ ಆಗುತ್ತೆ. ಸೊ ಇಲ್ಲೇ ಮಾಡಿದ್ರೆ KD ರೋಡ್ ಅಲ್ಲಿ ಇರೋದ್ರಿಂದ ನಮ್ಗೆ ತುಂಬಾ ಹತ್ರ ಎಲ್ರಿಗೂ ಆಗುತ್ತೆ. ತುಂಬಾ ತುಂಬಾ ದೂರ ಆಗುತ್ತೆ ಅಲ್ಲಿ. ಆದ್ರೆ ಅಲ್ಲಿ ಅಷ್ಟೊಂದು ಇದು ಸಿಗಲ್ಲ, ಪ್ಲೇಸ್ ಸಿಗಲ್ಲ. ಈ ತರ ನೋಡೋ ಆಗಿದ್ರೆ ಚೆನ್ನಾಗಿರ್ತಿತ್ತು. ಎಲ್ಲ ಕಾಲೇಜು ಹುಡುಗರು ಮತ್ತೆ ಹಾಸ್ಟೆಲ್ ಹುಡುಗರೆಲ್ಲ ಬಂದು ಸೇರ್ತಾ ಇದ್ರು. ಇವಾಗ ದೂರ ಆಗ್ಬಿಟ್ಟೈತೆಲ್ಲ. ಎಲ್ಲ ಒಂದೇ ಕಡೆ ಇರೋದ್ರಿಂದ ಟ್ರಾಫಿಕ್ ಜಾಮ್ ಆಗುವಂತ ಚಾನ್ಸಸ್ ಇರುತ್ತೆ, ಅದಕ್ಕೆ ತುಂಬಾ ತೊಂದರೆ ಆಗುತ್ತೆ. ಅದು ದೂರ ಇರೋದ್ರಿಂದ ಅಲ್ಲಿಗೆ ಸ್ವಲ್ಪ ಜನ ಹೋಗಂತ ಅವಕಾಶಗಳು ಜಾಸ್ತಿ ಇರುತ್ತೆ. ಸೊ ನೀವೆಲ್ಲ ಯುವ ದಸರಾ ನೋಡಕ್ ಹೋಗ್ತೀರಾ ಅಥವಾ ಇಲ್ವಾ? ಸಿಟಿಯಿಂದ ತುಂಬಾ ಈಚೆ ಇರೋದ್ರಿಂದ ಪೇರೆಂಟ್ಸ್ ಕೂಡ ಕಳ್ಸಕ್ ಇಷ್ಟಪಡಲ್ಲ. ಹಂಗಾಗಿ ಈ ಸಲ ಹೋಗೋದ್ ಬೇಡ ಅಂತ ಅನ್ಕೊಂಡಿದ್ದೀವಿ. ಸೊ ಹೆಣ್ಮಕ್ಳುಗಳು ಜಾಸ್ತಿ ಹೋಗ್ತಾ ಇಲ್ಲ.